ಒಬ್ಬ ಭಾರತೀಯ ಸೈನಿಕ ಬರೋಬ್ಬರಿ 300 ಚೀನಾ ಸೈನಿಕರನ್ನ ಸಾಯಿಸಿದ್ರು ಅಂದ್ರೆ ನಂಬ್ತೀರಾ? ಹೌದು. ಜಶ್ವಂತ್ ಸಿಂಗ್ ರಾವತ್ ಅನ್ನೋರು 300 ಜನ ಚೀನಾ ಸೈನಿಕರನ್ನ ಬರೋಬ್ಬರಿ 72 ಗಂಟೆಗಳ ಕಾಲ ಚೀನಾ ಸೈನ್ಯಕ್ಕೆ ಚುಕ್ಕೆಗಳನ್ನು ತೋರಿಸಿರ್ತಾರೆ. ಅದು ಕೂಡ ಈ ಕಡೆ ನಮ್ಮ ಭಾರತದ ಕಡೆ ಇದ್ದಿದ್ದು ಕೇವಲ ಒಬ್ಬ ಸೈನಿಕ. ಸೊ ಅವರಿಗೆ ಇಬ್ಬರು ಮಹಿಳೆಯರು ಊಟವನ್ನು ತಗೊಬಂದು ಕೊಡ್ತಿರ್ತಾರೆ. ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಇವತ್ತು ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಸ್ಟೋರಿ ನೋಡೋದಾದ್ರೆ, ನಾವು ಈ ಕಡೆ ಪಾಕಿಸ್ತಾನದ್ರು ಕೂಡ ನಂಬಿಡ್ಬೋದೇನೋ, ಅವರು ಈ ಕಡೆ ಮಿಡಿಲ್ ಈಸ್ಟ್ ಅವರು ಅಥವಾ ಅಮೆರಿಕ ಅವರು ಹೇಳಿದ್ರೆ ಅಟ್ಲೀಸ್ಟ್ ಭಿಕ್ಷೆ ಆಗ್ತೀವಿ ಅಂದ್ರೆ ಆದರೂ ಸೈಲೆಂಟ್ ಆಗ್ತಾರೇನೋ. ಆದರೆ ಈ ಚೀನಾ ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಂಬಾರ್ದು ಅಂತ ಬಿಟ್ಟು ಈಗ ಅರ್ಥ ಆಗ್ತಿದೆ. ಏನಕ್ಕಂದ್ರೆ ಅವರು ಇಷ್ಟು ದಿನ ಏನು ಹೇಳ್ತಿದ್ರು ಅಂದ್ರೆ, ಲೈಕ್ ಇಂಡಿಯಾ ಚೀನಾ ಒಂದಾದ್ರೆ ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡ್ಬೋದು, ನಮ್ಮದೇ ಲಾರ್ಜೆಸ್ಟ್ GDP ಆಗುತ್ತೆ ಅಥವಾ ನಮ್ಮದೇ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಗುತ್ತೆ, ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು. ಡ್ರ್ಯಾಗನ್ ಮತ್ತೆ ಆನೆ ಸೇರ್ಕೊಂಡ್ರೆ ಡ್ಯಾನ್ಸ್ ಆಡ್ಬೋದು, ಅಮೆರಿಕಾಗೆ ನಾವು ಎದುರಾಗಿ ನಿಂತ್ಕೋಬಹುದು ಅಂತೆಲ್ಲ ಹೇಳ್ತಿದ್ರು. ಆದರೆ ಈಗ ಏನು ಮಾಡ್ತಿದ್ರು ಅಂದ್ರೆ, ಲಾಸ್ಟ್ ಟೈಮ್ ಏನು ಗಲ್ವಾನಲ್ಲಿ ಇಶ್ಯೂ ಆಗಿತ್ತು, ಅಲ್ಲಿಂದ ಕರೆಕ್ಟಾಗಿ ಒಂದು 100 ಕಿಲೋಮೀಟರ್ ಸರಾಸರಿ ಒಂದು ಸೇನಾ ನೆಲೆಯನ್ನ ಮಾಡ್ತಿದ್ದಾರೆ. ಅದು ಕೂಡ ನಾರ್ಮಲ್ ಆಗಿ ಪ್ರತಿಯೊಂದು ಬಾರ್ಡರ್ಗಳಲ್ಲೂ ಕೂಡ ಅವ್ರವ್ರ ದೇಶದವರು ಸೇನಾ ನೆಲೆಯನ್ನಾಗಲಿ ಅಥವಾ ಬಂಕರ್ಗಳನ್ನಾಗಲಿ ಮಾಡ್ಕೊಳ್ಳೋದು ಸಹಜವಾಗಿ ಚಿಕ್ಕ ಚಿಕ್ಕ ಬಂಕರ್ಗಳಲ್ಲಿ ಏನಿರುತ್ತೆ ಅಂದರೆ, ಒಂದು ಚೆಕ್ ಪೋಸ್ಟ್ಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಸೈನಿಕರಿಗೆ ಅಥವಾ ಒಂದು 3 ತಿಂಗಳು ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದ್ರೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಏನು ಪ್ರೈಮರಿ ಅವ್ರ ಸೆಕ್ಯೂರಿಟಿಗೆ ಏನು ಬೇಕೋ ಅವೆಲ್ಲ ಇರುತ್ತೆ. ಬಟ್ ಇಲ್ಲಿ ಮಾಡ್ತಿರೋವಂಥದ್ದು ಬಂಕರ್ ಒಳಗೆ ಮಿಸೈಲ್ ಲಾಂಚರ್ಗಳನ್ನು ಮಾಡ್ತಿದ್ದಾರೆ, ರ್ಯಾಡರ್ಗಳನ್ನು ಇಡ್ತಿದ್ದಾರೆ. ಒಟ್ಟಾರೆಯಾಗಿ ಒಂದು ಯುದ್ಧ ಏನಾದರೂ ಆಯಿತು ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಲೊಕೇಶನ್ ಆಗುತ್ತೆ. ಅದು ಕೂಡ 100 ಕಿಲೋಮೀಟರ್ ಹಿಂದೆ. ಯಾಕೆ 100 ಕಿಲೋಮೀಟರ್ ಹಿಂದೆ ಅನ್ನೋದು ಅಂದರೆ, ಇದೊಂದೇ ಹತ್ರ ಅಂತಲ್ಲ, AC ಏನಿದೆಯೋ ಅದರಿಂದ ಇನ್ನೊಂದು ಹತ್ರ ಕೂಡ 60 ಕಿಲೋಮೀಟರ್ ಹಿಂದೆ ಈ ಥರ ಬಂಕರ್ಗಳನ್ನು ಮಾಡ್ತಿದ್ದಾರೆ. ಇದನ್ನು ಸ್ಯಾಟಲೈಟಿಂದ ನೋಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಸೊ ಅಲ್ಲಿಂದ ಮಿಸೈಲ್ ಲಾಂಚರ್ಗಳ ಮೂಲಕ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂದರೆ ಈಗ ಸದ್ಯಕ್ಕೆ ಅಟ್ಯಾಕ್ ಮಾಡಲ್ಲ, ಫ್ಯೂಚರಲ್ಲಿ ಏನಾದರೂ ಎರಡೂ ದೇಶಗಳಿಗೆ ಯುದ್ಧ ಆದರೆ ಸೊ ಅವರು ಸ್ಟ್ರಾಟಜಿಕ್ ಆಗಿ ಎಲ್ಲ ಥರದ ತಯಾರಿಗಳನ್ನು ಈಗಲಿಂದನೇ ಚೀನಾ ಅವರು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನೇನು ಸ್ಪೆಷಾಲಿಟಿ ಅಪ್ಪ ಅಂದರೆ, ಯಾಕೆ ಈ 100 ಕಿಲೋಮೀಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕೆಲವೊಂದು ಸ್ಟ್ರಾಟಜಿಕ್ ಅಥವಾ ಇಂಪಾರ್ಟೆಂಟ್ ಮಿಸೈಲ್ಗಳು ಲಾಂಗ್ ರೇಂಜನ್ನು ಹೊಂದಿರೋದಿಲ್ಲ. ಸೊ ಇವಾಗ ಉದಾಹರಣೆಗೆ ಬ್ರಹ್ಮೋಸ್ ಆಗಿರ್ಬೋದು, ಫಸ್ಟ್ ಒಂದು 200-250 ಇತ್ತು, ಈಗ ಸದ್ಯಕ್ಕೆ 400-450 ಇದೆ. ಸೊ ನಮ್ಮ ದೇಶದ ಎಲ್ಲಿ ಬೇಕಿಂದ ಕೂಡ ನಾವು ಪಾಕಿಸ್ತಾನ ಅಥವಾ ಚೀನಾನ ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಗಡಿಯಲ್ಲಿ ತಗೊಂಡೋಗಿ ಗಡಿಯಿಂದನೇ ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಅವರು ಮಿಸೈಲ್ಗಳನ್ನು ಲಾಂಚರನ್ನು ಈ ಗಡಿಗಳಲ್ಲಿ ತಯಾರು ಮಾಡ್ಕೊಳ್ತಿದ್ದಾರೆ. ಸೊ ಚೀನಾ ಅವರು ಇದುವರೆಗೂ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ, ನಮ್ಮ ಭಾರತದವರು ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಸೊ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರುವಂಥದ್ದು ಅಮೆರಿಕದ ಒಂದು ಸಂಸ್ಥೆಯವರು. ಸೊ ಹಾಗಂತ ನಮ್ಮ ಭಾರತೀಯರು ಏನು ಫುಲ್ಲು ಇದಂತಲ್ಲ, ನಮ್ಮ ಭಾರತೀಯರು ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಈಗ ಫಸ್ಟೆಲ್ಲ ನಾವು ಯಾಕೆ ಯುದ್ಧದಲ್ಲಿ ಚೀನಾದ ಹತ್ರ ಸ್ವಲ್ಪ ಹಿನ್ನಡೆ ಹಾಕಬೇಕಾಯಿತು ಅಂದರೆ, ಸರಿಯಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಸರಿಯಾಗಿರಲಿಲ್ಲ. ಬಟ್ ಈಗ ಗಡಿಗೆ ಬೇಗ ಸೇನೆಯನ್ನು ತರಳಿಸೋದಕ್ಕಾಗಿರ್ಬೋದು ಅಥವಾ ಏನೇನು ಮಾಡಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ನಾನು ಒಂದು ಕ್ವಶನನ್ನು ಕೇಳಿದ್ದೆ, ಏನಪ್ಪ ಅಂದರೆ, ಇಂಡಿಯಾ ಪಾಕಿಸ್ತಾನ್ಗೆ ಯುದ್ಧ ಆದರೆ ಯಾರು ಗೆಲ್ತಾರೆ ಅಂತ. 100% ಎಲ್ಲರೂ ಹೇಳೋದು ಇಂಡಿಯಾ ಅಂತ. ಆದರೆ ಭಾರತ ಮತ್ತು ಚೀನಾಗೆ ಯುದ್ಧ ಆದರೆ ಯಾರು ಗೆಲ್ತಾರೆ ಅಂದರೆ, ಎಲ್ಲರೂ ಕೂಡ ಒಂದು ಸೆಕೆಂಡ್ ಯೋಚನೆ ಮಾಡ್ತಾರೆ. ಏನಕ್ಕಂದರೆ, ಇನ್ನೂ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಯುದ್ಧ ಮಾಡೋದಿರಲಿ, ಫಸ್ಟು ಅವರು ನಮ್ಮ ಭೂಮಿ ಅಂದರೆ ಅಕ್ಷಯ್ ಚೀನ್ ಇದೆಯಲ್ವಾ, ಲಡಾಖಲ್ಲಿ ಅರ್ಧ ಭಾಗ ಚೀನಾ ಅವರ ಕಂಟ್ರೋಲಲ್ಲಿದೆ, ಮತ್ತು ತುಂಬ ಜಾಗಗಳಲ್ಲಿ ಚೀನಾ ಅವರ ಕಂಟ್ರೋಲಲ್ಲಿದೆ. ಸೊ ಅದನ್ನು ವಾಪಸ್ ತೊಗೊಳಕ್ಕೆ ಹೇಳಿ ಅಂತ ಬಿಟ್ಟು ಕೆಲವೊಬ್ಬರು ಕಮೆಂಟ್ ಮಾಡಿದರು. ನೋಡಿ, ಇವಾಗ ಯುದ್ಧ ಮಾಡೋಕ್ಕಾಗಲ್ಲ ಅಂತಲ್ಲ, ನಾವು ಕೂಡ ಚೀನಾಗಿಂತ ಚೆನ್ನಾಗೇ ಇದ್ದೀವಿ ಆರ್ಮಿಯಲ್ಲಿ. ಬಟ್ ಚೀನಾದ ಎಕನಾಮಿ ಅನ್ನೋದು ತುಂಬ ಸ್ಟ್ರಾಂಗ್ ಇದೆ. ಸೊ ಯಾವಾಗ ಅವರು ಎಕನಾಮಿ ಸ್ಟ್ರಾಂಗ್ ಇರುತ್ತೋ, ಅವ್ರು ಯುದ್ಧ ಮಾಡಿದ್ರು ಕೂಡ ಅವ್ರಿಗೆ ಅಷ್ಟೊಂದು ಹೊಡೆತ ಬೀಳಲ್ಲ. ಅವ್ರದ್ದು ಬಂದುಬಿಟ್ಟು ಡೆವಲಪ್ಡ್ ಕಂಟ್ರಿ, ನಮ್ಮದು ಇನ್ನೂ ಡೆವಲಪಿಂಗ್ ಕಂಟ್ರಿ. ಸೊ ನಮ್ದೇನಾದ್ರು ಯುದ್ಧ ಮಾಡಿದ್ರು ಕೂಡ ಇಲ್ಲಿರುವಂಥ ಹಲವಾರು ಪಕ್ಷಗಳು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಬಗ್ಗೆನೇ ಹಲವಾರು ಜನ ಮಾತಾಡಿದ್ರು. ಇನ್ನು ಕೆಲವರು ನಮ್ಮ ಭಾರತೀಯ ರಾಜಕಾರಣಿಗಳು ಪಾಕಿಸ್ತಾನ್ ಪರವಾಗಿ ಹೇಳಿಕೆಗಳನ್ನು ಕೊಟ್ಟರು. ಅವ್ರದ್ದು ಬಂದುಬಿಟ್ಟು ಕಮ್ಯುನಿಸ್ಟ್ ಸರ್ಕಾರ. ಸೊ ಸೇನೆ ಅಂತ ನೋಡಿಕೊಂಡ್ರೆ ಚೀನಾ ವರ್ಸಸ್ ಭಾರತ ಅಂದರೆ ಭಾರತನೇ ಸ್ಟ್ರಾಂಗ್ ಇದೆ. ಆದರೆ ಎಕನಾಮಿ ಅಂತ ನೋಡಿಕೊಂಡ್ರೆ ನಮಗಿಂತ ನಮ್ಮದೊಂದು 4 ಟ್ರಿಲಿಯನ್ ಎಕನಾಮಿ ಅಂದರೆ ಅವ್ರದ್ದು ಸರಾಸರಿ ಹತ್ರ 19 ಟ್ರಿಲಿಯನ್ ಎಕನಾಮಿ ಇದೆ. ಸೊ ಅವರು ಎಕನಾಮಿಯಲ್ಲಿ ತುಂಬ ಮುಂದುವರೆದಿದ್ದಾರೆ. ಅದಕ್ಕೋಸ್ಕರನೇ ಯಾವುದೇ ಬುದ್ಧಿವಂತ ದೇಶಗಳು ಕೂಡ ಯುದ್ಧವನ್ನು ಮಾಡೋಕ್ಕೋಗಲ್ಲ. ಸೊ ಅದನ್ನು ಪಕ್ಕಕ್ಕಿಡೋಣ. ಇವಾಗ ಈ ಸೇಲಾ ಟೆನ್ನಲ್ ಅಂತ ನೀವು ಇತ್ತೀಚೆಗೆ ಮೋದಿಯವರು ಓಪನ್ ಮಾಡಿರೋದ್ರ ಬಗ್ಗೆ ನೀವು ಕೇಳಿರ್ತೀರ. ಮೋದಿಯವರು ಅನ್ನೋದಕ್ಕಿಂತ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಓಪನ್ ಮಾಡ್ಕೊಂಡಿದ್ವಿ, ನಮ್ಮ ಭಾರತೀಯರು ಅಂತ ಹೇಳ್ಬೋದು. ಸೊ ಆ ಸೇಲಾ ಟೆನ್ನಲ್ ಅಂತ ಯಾಕೆ ಹೆಸರು ಬಂತು ಅಂದರೆ, ನಾನು ಫಸ್ಟ್ ಹೇಳಿದ್ನಲ್ವಾ, ಒಬ್ಬ ಭಾರತೀಯ ಯೋಧ ಸರಿಸುಮಾರು 300 ಜನರನ್ನು ಸಾಯಿಸಿರ್ತಾರೆ, ಚೀನಾ ಯೋಧರನ್ನು ಅಂತ. ಸೊ ಇಲ್ಲಿ ಸೇಲಾ ಮತ್ತು ನೌರಾ ಅನ್ನೋರು ಇರ್ತಾರೆ. ಇವರಿಬ್ರು ಏನಂದರೆ, ಇಬ್ಬರು ಮಹಿಳೆಯರು, ಅಲ್ಲಿ ಬುಡಕಟ್ಟು ಜನಾಂಗದವರು. ಸೊ ಇವರು ಭಾರತ ಮತ್ತು ಚೀನಾ ಯುದ್ಧ ಆಗ್ತಿದ್ದಾಗ ಎಲ್ಲ ಆಲ್ಮೋಸ್ಟ್ ವಾಪಸ್ ಬಂದುಬಿಡ್ತಾರೆ ನಮ್ಮ ಇಂಡಿಯನ್ ಟ್ರೂಪ್ಸ್ ಎಲ್ಲ. ಒಬ್ಬರು ಅಲ್ಲೇ ಇರ್ತಾರೆ, ಅವ್ರ ಹೆಸರು ಜಶ್ವಂತ್ ಸಿಂಗ್ ಅಂತ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಎಲ್ಲಿಂದ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿರೋಲ್ಲ. ಇವಾಗ ಎಕ್ಸಾಂಪಲ್, ಒಂದು ಈ ಬೆಟ್ಟದ ಮೇಲಿಂದ ಅಟ್ಯಾಕ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಆ ಸೆಕೆಂಡ್ಗೆ ಅಲ್ಲಿ ಇರೋದೇ ಇಲ್ಲ, ಬೇರೆ ಕಡೆ ಹೋಗ್ಬಿಟ್ಟು ಇನ್ನೆಲ್ಲಿಂದನೋ. ಒಟ್ಟಾರೆಯಾಗಿ 72 ಗಂಟೆಗಳ ಕಾಲ ಚೀನಾದ 300 ಜನನ, ನೀವು ಜಸ್ಟ್ ಗೂಗಲಲ್ಲಿ ಹಾಕಿ ಜಶ್ವಂತ್ ಸಿಂಗ್ ಅಂತ ಸಿಗುತ್ತೆ, 300 ಜನರನ್ನ ಸಾಯಿಸಿರ್ತಾರೆ. ಅವರು ಚೀನಾ ಅವ್ರಿಗೆ ಅಂದರೆ
ಈ ಚುಕ್ಕೆಗಳನ್ನ ತೋರಿಸ್ತಾರೆ ಅಥವಾ ನಕ್ಷತ್ರಗಳನ್ನ ತೋರಿಸ್ತಾರೆ ಅಂತಾರೆ ಗೊತ್ತಾ, ಆ ಥರ ಒಬ್ಬ ಯೋಧ ಇಮ್ಯಾಜಿನ್ ಮಾಡ್ಕೊಳ್ಳಿ 300 ಜನನ ಸಾಯಿಸಿರ್ತಾರೆ ಅಂದರೆ ಯಾವ ರೀತಿ ಅಂತ. ಅದಾದ ನಂತರ ಕೆಲವರು ಹೇಳೋ ಪ್ರಕಾರ, ಅಂದರೆ ಇದು ಎಕ್ಸಾಕ್ಟ್ ಅಲ್ಲ, ಕೆಲವರು ಹೇಳೋ ಪ್ರಕಾರ ಆ ಸೇಡಿಗೆ ಜಶ್ವಂತ್ ಸಿಂಗ್ ರಾವತ್, ಅದೇ ಸೇಲಾ ಮತ್ತು ನೋರಾನ್ ಅವ್ರು ಇರ್ತಾರಲ್ಲ, ಅವರು 3 ದಿನ ಕೂಡ ಊಟ ಕೊಡ್ತಿರ್ತಾರೆ ಇವ್ರು ಜಶ್ವಂತ್ ಸಿಂಗ್ ಅವ್ರಿಗೆ. ಬಟ್ ಕೆಲವೊಬ್ರು ಹೇಳೋ ಪ್ರಕಾರ ಅವ್ರನ್ನ ಫಸ್ಟ್ ಸಾಯಿಸ್ಬಿಟ್ರು, ಅಂದರೆ ಈ ಥರ ಊಟ ತೊಗೊಳ್ದೆ ಹೋಗ್ತಿರೋವಾಗ. ಸೊ ಸರಿಯಾಗಿ ಊಟ ಸಿಗದೆ ಅಥವಾ ಇದು ಸಿಗದೆ ಅವರು ಲಾಸ್ಟ್ಗೆ ಸಿಕ್ಕಾಕೊಳ್ತಾನೆ ಜಶ್ವಂತ್ ಸಿಂಗ್ ಅವರು. ಅದಾದ ನಂತರ ಜಶ್ವಂತ್ ಸಿಂಗ್ ಅವರ ತಲೆ ಕಟ್ ಮಾಡಿ ಚೀನಾ ಅವರು ತೊಗೊಂಡು ಹೋಗಿರ್ತಾರೆ. ಸೊ ಅದಾದ ನಂತರ ಕೆಲವು ಮಾತುಕತೆಗಳ ಮೂಲಕ ಅದನ್ನು ತೊಗೊಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇವೆಲ್ಲ ಕೂಡ ಕೆಲವರು ಹೇಳೋ ಪ್ರಕಾರ. ಬಟ್ ಒಬ್ಬ ಸೋಲ್ಜರ್, ನಮ್ಮ ಇಂಡಿಯಾದ ಒಬ್ಬ ಯೋಧ 300 ಜನನ ಸಾಯಿಸಿರ್ತಾರೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ ಸೇಲಾ ಮತ್ತು ನೋರಾನ್ ಅವರ ಹೆಸರನ್ನೇ ಆ ಟನಲ್ಗೆ ಇಟ್ಟಿರುವಂಥದ್ದು. ಮತ್ತು ಜಶ್ವಂತ್ ಸಿಂಗ್ ರಾವತ್ ನೀವು ಗೂಗಲಲ್ಲಿ ಹಾಕಿದ್ರೆ ಅವ್ರ ಫೋಟೋ ಕೂಡ ಸಿಗುತ್ತೆ. ಅಂಥ ಪ್ರೌಡ್ ಸೋಲ್ಜರ್ಸ್ ಇರುವಂಥ ದೇಶ ನಮ್ಮದು. ಸೊ ಹಾಗಂತ ಚೀನಾ ಅಷ್ಟು ಅಭಿವೃದ್ಧಿ ಮಾಡ್ತಿದೆ ಅಥವಾ ಅಷ್ಟು ಇದು ಮಾಡ್ತಿದೆ ಅಂದರೆ ಚೀನಾನ ನಂಬಾರ್ದು ಅಂತ ಅಷ್ಟೇ. ಸೊ ನಮ್ಮ ಬ್ಯಾಕಪ್ಪಲ್ಲಿ ನಾವು ಇರಬೇಕು. ಇವಾಗ ಹಂಗಂತ ಏನು ನಮ್ಮ ಹತ್ರ ಏನಿಲ್ವಾ, ಒಳ್ಳೊಳ್ಳೆ ಮಿಸೈಲ್ಗಳು ಡೆವಲಪ್ ಆಗ್ತಿದೆ, ಒಳ್ಳೊಳ್ಳೆ ಡಿಫೆನ್ಸ್ ಡೀಲ್ಗಳಾಗ್ತಿದೆ. ಇತ್ತೀಚೆಗೆ ತಾನೇ ಅಗ್ನಿ ಮಿಸೈಲ್ 5 ಬಂಕರ್ ಬಸ್ಟರ್ ಬಗ್ಗೆ ಹೇಳಿದ್ದೆ. ಸೊ ಅವ್ರು ಎಷ್ಟೇ ಡೆವಲಪ್ ಮಾಡಿದ್ರು ಕೂಡ ಒಂದು ಸಲ ಯುದ್ಧ ಅಂತ ಆಯ್ತು ಅನ್ಕೊಳ್ಳಿ. ಸೊ ನಮಗೂ ಗೊತ್ತಿರುತ್ತೆ ಇವಾಗ ಅವ್ರದ್ದು ಹೆಂಗೆ ಸ್ಟ್ರಾಟಜಿಕ್ ಲೊಕೇಶನ್ಸ್ ಇರುತ್ತೋ ನಮ್ಮದು ಹಂಗೆ ಇರುತ್ತೆ. ಸೊ ಬಂಕರ್ ಬಸ್ಟರ್ನ ತೊಗೊಂಡೋಗಿ ಹಾಕ್ಕೊಂಡ್ರೆ ಆಯಿತು. ಅವ್ರ ಹತ್ರ ಬಂಕರ್ ಬಸ್ಟರ್ನೆಲ್ಲ ತಡೆಯುವಂಥ ರ್ಯಾಡರ್ ಸಿಸ್ಟಮ್ಗಳು ಅಷ್ಟೊಂದಿಲ್ಲ. ಸೊ ಅವ್ರು ಏನು ಮಾಡಬೇಕಂದ್ರೆ ರಷ್ಯಾದಿಂದ S-500ನ ತೊಗೊಬರ್ಬೇಕಷ್ಟೇ. ಸೊ ಒಟ್ಟಾರೆಯಾಗಿ ಚೀನಾನ ಯಾವುದೇ ಕಾರಣಕ್ಕೂ ನಂಬಾರ್ದು ಅಂತೇಳ್ಬಿಟ್ಟು ಅವ್ರು ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ಸೊ ಈ ನಡೆಯ ಬಗ್ಗೆ, ಚೀನಾದ ನಡೆಯ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತು ನಾವು ಇನ್ನೂ ಯಾವ್ಯಾವ ರೀತಿ ಅಪ್ಡೇಟ್ ಆಗಬೇಕು, ಅಂದರೆ ನಮ್ಮ ಭಾರತೀಯರು ಇನ್ನೂ ಯಾವ ರೀತಿ ಅಪ್ಡೇಟ್ ಆಗಬೇಕು, ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಮತ್ತು ಮಿಸ್ ಮಾಡದೆ ಜಶ್ವಂತ್ ಸಿಂಗ್ ಅಂತ ನಮ್ಮ ಭಾರತದ ಹೆಮ್ಮೆ ಅದು, ನಮ್ಮ ಭಾರತದ ಪುಣ್ಯ ಅದು. ಅಂಥ ಸೋಲ್ಜರ್ಸ್ ನಮ್ಮ ಭಾರತದಲ್ಲಿ ತುಂಬ ಜನ ಇದ್ದಾರೆ, ದೇಶಕ್ಕೋಸ್ಕರ ಪ್ರಾಣ ಕೊಡುವಂಥವ್ರು. ಸೊ ಅಂಥ ಯೋಧರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.